ಮೀಸಲಾ ಬಗ್ಗೆ ರಾಮನ್ ಮಾತಾಡಿದ್ರೆ ಬೇಡ. ನಾನು 3 ತಿಂಗಳು ಮಾತಾಡೋದು 3 ತಿಂಗಳ ನಂತರ ಮಾತಾಡ್ತೀನಿ. ಸರ್, ಈಗ ಯತ್ನಾಳ್ ಅವರು ರೈತರಪ್ಪರದ್ದು ಬೆಳೆ ಚರ್ಚೆ ಆಗ್ತಿದೆ, ಪಕ್ಷಕ್ಕೆ ಬರ್ತಾರಂತ. ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ ಮಾತಾಡೋದಿಲ್ಲ. 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೀನಿ. ಸರ್, ಅಗರ್ವಾಲ್ ಅವರು ಹೇಳಿದ ಸರ್, ಯಾರನ್ನೂ ನಾವು ಬಿಡೋ ಪ್ರಶ್ನೆ ಇಲ್ಲ, ಟೈಮ್ ಬಂದಾಗ ಕರ್ಕೊಂತೀವಿ ಅಂತ ಹೇಳಿ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ನಮ್ಮ ಡೇ 1 ಮಾಡ್ತೀನಿ. ಡೇ 1 ಪ್ರಯತ್ನ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್. ನನಗೆ ಗೊತ್ತಿಲ್ಲ. ಆಯ್ತು, ಅದು ಈ ಸದ್ಯ ಮಾತಾಡೋದು ಅಲ್ಲ. ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಕೆ. ಮೀಸಲಾ ಬಗ್ಗೆ ರಾಮನ್ ಮಾತಾಡಿದ್ರೆ ಬೇಡ. ನಾನು 3 ತಿಂಗಳು ಮಾತಾಡೋದು 3 ತಿಂಗಳ ನಂತರ ಮಾತಾಡ್ತೀನಿ. ಸರ್, ಈಗ ಯತ್ನಾಳ್ ಅವರು ರೈತರಪ್ಪರದ್ದು ಬೆಳೆ ಚರ್ಚೆ ಆಗ್ತಿದೆ, ಪಕ್ಷಕ್ಕೆ ಬರ್ತಾರಂತ. ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ ಮಾತಾಡೋದಿಲ್ಲ. 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೀನಿ. ಸರ್, ಅಗರ್ವಾಲ್ ಅವರು ಹೇಳಿದ ಸರ್, ಯಾರನ್ನೂ ನಾವು ಬಿಡೋ ಪ್ರಶ್ನೆ ಇಲ್ಲ, ಟೈಮ್ ಬಂದಾಗ ಕರ್ಕೊಂತೀವಿ ಅಂತ ಹೇಳಿ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ನಮ್ಮ ಡೇ 1 ಮಾಡ್ತೀನಿ. ಡೇ 1 ಪ್ರಯತ್ನ ಮಾಡಿದೆ. ಅದು ಹೈಕಮಾಂಡ್ ಡಿಸಿಷನ್. ನನಗೆ ಗೊತ್ತಿಲ್ಲ. ಆಯ್ತು, ಅದು ಈ ಸದ್ಯ ಮಾತಾಡೋದು ಅಲ್ಲ. ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಕೆ.